ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಎಚ್ ಡಿ ದೇವೇಗೌಡ ಅವರು. ಪ್ರಜ್ವಲ್ ರೇವಣ್ಣ ಪರ ದೇವೇಗೌಡರು ಮತಬೇಟೆಯನ್ನ ನಡೆಸಿದ್ದಾರೆ. ಹುಟ್ಟೂರು ಹರದನಹಳ್ಳಿಯಲ್ಲಿರುವ ದೇವೇಗೌಡರು ಪ್ರಚಾರವನ್ನ ನಡೆಸಿದ್ರು. ಮೊಮ್ಮಗನ ಗೆಲುವಿಗೆ ಪಣ ತೊಟ್ಟು ನಿಂತಿದ್ದಾರೆ ದೇವೇಗೌಡರು. ಹಳ್ಳಿ ಹೋಬಳಿ ಪಂಚಾಯಿತಿಗಳಲ್ಲೂ ಸಹ ದೇವೇಗೌಡರು ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ. ಮೊಮ್ಮಗನನ್ನ ಗೆಲ್ಲಿಸಿ ಅಂತ ಮತದಾರರಲ್ಲಿ ಮನವಿ ಮಾಡ್ತಿದ್ದಾರೆ ಎಚ್ ಡಿ ದೇವೇಗೌಡರು. ಸರ್ ಒಂಚೂರು ಹಿಂದೆ ಬನ್ನಿ ಸರ್. ಇವೆಲ್ಲ ಉಚಿತ ಬೇಕಾ ನಮ್ಗೆ? ಇವತ್ತೇನಾರು ಸಿದ್ದರಾಮಯ್ಯ ಅವರು ಇವತ್ತೇನಾರು ಏನೋ ಹೇಳ್ತಾ ಇದ್ರು, ನಮ್ಮ ಚಂದ್ರೇಗೌಡರನ್ನ ನಿಮ್ಗೂ ಫ್ರೀ ಅಂದ್ರು, ಲಿಂಗೇಶ್ವರ ನಿಮ್ಗೂ ಫ್ರೀ ಅಂದ್ರು, ನಿಮ್ ಮನೆಯವ್ರಿಗೂ ಫ್ರೀ ಅಂದ್ರು, ಸುರೇಶ್ ನಿಮ್ಗೂ ಫ್ರೀ ಅಂದ್ರು. ಏನಾರು ಇವತ್ತು ಇಡೀ ರಾಜ್ಯಕ್ಕೆ ಎಲ್ಲಾ ವರ್ಗಕ್ಕೂ ಸಿದ್ದರಾಮಯ್ಯ ಫ್ರೀ ಕೊಟ್ಟಿದ್ರೆ ಅದು ಬರಗಾಲ ಮಾತ್ರ ಅಂತ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಬಂದಾಗೆಲ್ಲ ಹಿಂದ್ಗಡೆ ಅದೇ ಬೇತಾಳ ಕತೆ ಕೇಳಿದಿರಲ್ಲ, ಬೆನ್ಗೋರ್ ಕಂಡ ಅನ್ನಂಗೆ, ಹಂಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದ್ರೆ ಬರಗಾಲ ಹಿಂದಿಂದನೇ ಓಡ್ಬರುತ್ತೆ. ಇವತ್ತು ನೀವಾಗ್ಲೇ ನೋಡ್ತಾ ಇದ್ದೀರಾ, ನನ್ನ ಪ್ರಕಾರ ಮುಂಗಾರು ಮಳೆ ಆಗ್ಬೇಕಾಗಿತ್ತು, ಇಷ್ಟೊತ್ತಿಗೆ ಒಂದ್ 2 ಹನಿ ಆದ್ರೂ ಬೀಳ್ಬೇಕಾಗಿತ್ತು. ಆದ್ರೆ ನಮ್ ದುರಾದೃಷ್ಟ ನೋಡಿ, ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಹನಿ ನಾವು ಕಾಣಕ್ಕಾಗ್ತಾ ಇಲ್ಲ. ಆದ್ರೆ ದೇವೇಗೌಡರು ಮೊನ್ನೆ ಬೇಲೂರ್ಗೆ ಹೋಗಿ ಬಂದ ಮೇಲೆ ಇದಕ್ಕೆ ಬಂದಿದ್ರು, ಗೆಂಡನಹಳ್ಳಿ ಭಾಗಕ್ಕೆಲ್ಲ ಬಂದು ಹೋದ್ಮೇಲೆ 1-2 ಹಳೆ ಮಳೆ ಆಗಿದೆ ಇವತ್ತು. ಅಂದ್ರೆ ಯಾರು ಸರ್ಕಾರದಲ್ಲಿ ಕೂತ್ರೆ ಸುಭಿಕ್ಷವಾಗಿ ನಡೆಯುತ್ತೆ ಅನ್ನೋದನ್ನ ಉದಾಹರಣೆ ಹೇಳ್ತಾ ಇದೀನಿ. ಯಡಿಯೂರಪ್ಪ ಸಾಹೇಬ್ರು ಕೂತಾಗ್ಲೂ ಕೂಡ ಮಳೆ ಬೆಳೆ ಚೆನ್ನಾಗಿದೆ, ದೇವೇಗೌಡರು ಕೂತಾಗ್ಲೂ ಕೂಡ ಮಳೆ ಬೆಳೆ ಚೆನ್ನಾಗಿದೆ, ಕುಮಾರಣ್ಣ ಕೂತಂತ ಸಂದರ್ಭದಲ್ಲೂ ಮಳೆ ಬೆಳೆ ಚೆನ್ನಾಗಿದೆ. ನಮ್ಗೆ ಏನಾದ್ರು ಬರಗಾಲ ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಹಾಗೆಲ್ಲ ಕೂಡ ಬರಗಾಲ ಬರುವಂತ ಕೆಲಸ ಇದೆ. ಯಾರೋ ಪ್ರಶ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.